ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಗೋರಿಕಾಯಿ ತೊಗೊಂಡು ಇದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಮತ್ತು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಕೂಗಿಸ್ಕೊತೀನಿ. ಗೋರಿಕಾಯಿಗೆ ಇದು ಸಾಲ್ಟ್ ಹಾಕ್ಕೊಂಡು ಎಷ್ಟು ಬೇಕಷ್ಟು ಇದನ್ನು 2 ಕೂಗಿಸ್ತಾ ಇದ್ದೀನಿ. ಒಂದು ಇಡೀ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈನ ಸಣ್ಣ ಊರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಾದಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು. ಇದು ಪಲ್ಯಕ್ಕೆ ಯೂಸ್ ಮಾಡಿ, ಇವಾಗ ನಾನು ಗೋರಿಕಾಯಿ ಪಲ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕಡಲೆಕಾಯಿ ಬೀಜನ ಇದನ್ನು ಸಣ್ಣ ಹುರ್ಕೊಂಡು ಪುಡಿ ಮಾಡ್ಕೊಬೇಕು. ನೋಡಿ, ಇದು ಗೋರಿಕಾಯಿ ಪಲ್ಯಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಸಾರಿಗೆ ಹಾಕೋ ಖಾರದ ಪುಡಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹುರ್ಕೊಂಡಿರೋ ಕಡಲೆಕಾಯಿ ಬೀಜನ ಇದನ್ನು ಪುಡಿ ಮಾಡ್ಕೊಬೇಕು. ಇದನ್ನು ನಾನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗಿದು. ನೋಡಿ, ಉಳಿದಿರೋ ಕಡಲೆಕಾಯಿ ಬೀಜನ ಈ ಥರ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಹೀಗೆ ಸ್ವಲ್ಪ ತರಿಯಾಗಿರಬೇಕು. ತುಂಬ ರುಚಿ ಇರುತ್ತೆ, ಅದು ಬಾಯಿಗೂ ಸಿಗ್ತಾ ಇರುತ್ತೆ. ಇದು ಉಳಿದಿರೋ ಕಡಲೆಕಾಯಿ ಬೀಜದ ಪುಡಿ. ಇದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಕೆಂಪಗಾದ್ಮೇಲೆ ಇದಕ್ಕೆ ಆನಿಯನ್ ಹಾಕ್ಕೊಬೇಕು. ಒಂದು ದೊಡ್ಡ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಜೊತೆ ಸ್ವಲ್ಪ ಕರಿಬೇವು ಹಾಕ್ಕೊಬೇಕು. ಇದನ್ನು ಎರಡನ್ನು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗಿದು ಕೆಂಪಗಾಗಿದೆ, ಈರುಳ್ಳಿ ಆಗಿದೆ. ಇವಾಗ ಇದಕ್ಕೆ ನಾವು ಸಾಂಬಾರು ಯೂಸ್ ಮಾಡೋ ಖಾರದ ಪುಡಿ 2-3 ಸ್ಪೂನು. ಇದಕ್ಕೆ ಸಾಲ್ಟ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಗೋರಿಕಾಯಿನ ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕ್ಕೊಂಡಿರ್ತೀವಿ. ಅದರಿಂದ ಇದಕ್ಕೆ ಸಾಲ್ಟ್ ಹಾಕೋದು ಬೇಡ. ಇದು ಖಾರದ್ದು ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇದಕ್ಕೆ ಬೇಯಿಸಿರೋ ಗೋರಿಕಾಯಿ ಹಾಕ್ಕೊಳ್ಳಿ. ಗೋರಿಕಾಯಿ ಹಾಕ್ಕೊಂಡು ಆನಂತರ ರುಬ್ಬಿಟ್ಟಿರೋ ಕಡಲೆಕಾಯಿ ಪೌಡ್ರ್ ಪುಡಿನ ಹಾಕ್ಕೊಂಡು ಅದು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ. ನೋಡಿ, ಇವಾಗ ನಾನು ಬೇಯಿಸಿಟ್ಟಿರೋ ಗೋರಿಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಅದನ್ನು ಹಾಗೆ ಖಾರದಲ್ಲೇ ಫ್ರೈ ಮಾಡಬೇಕು. ಇವಾಗ ನಾನು ಇದಕ್ಕೆ ಹುರಿದಿಟ್ಟಿರೋ ಕಡಲೆಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಇವಾಗ ಪಲ್ಯ ರೆಡಿಯಾಗಿದೆ. ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀನಿ, ಫ್ರೈ ಮಾಡಿ ಇಷ್ಟೇ. ಇದನ್ನು ಚಪಾತಿಗೆ, ರೊಟ್ಟಿಗೆ, ರವೆ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ.